ಸೊ 2028 ಮೇ ತಿಂಗಳಿನಲ್ಲಿ ವಿಧಾನಸಭೆ ಚುನಾವಣೆ ಫಿಕ್ಸ್. ಪಕ್ಕಾ ಚುನಾವಣೆ ಲೆಕ್ಕ ಹಾಕಿ ಸಂಪುಟವನ್ನ ರಚಿಸಿದ್ರ ಕಾಂಗ್ರೆಸ್ ನಾಯಕರು. ಮತ್ತೆ ಕಾಂಗ್ರೆಸ್ ಸರ್ಕಾರ ತರೋ ಉಮೇದಿನಲ್ಲಿರುವಂತಹ ಡಿಕೆ ಶಿವಕುಮಾರ್. ಕಾಂಗ್ರೆಸ್ನ ಮತ ಬ್ಯಾಂಕ್ ಆಗಿರುವಂತಹ ಪರಿಶಿಷ್ಟ ಜಾತಿ, ಎಡಗೈ, ಬೋವಿ, ಲಂಬಾಣಿ, ವಾಲ್ಮೀಕಿ ಸಮುದಾಯಕ್ಕೆ ಮಣೆ ಹಾಕಿದ್ರ. ಹೀಗಾಗಿನೇ ಅಹಿಂದ ನಾಯಕರಿಗೆ ಹೆಚ್ಚು ಮಣೆ ಹಾಕಿದ್ರ ಅನ್ನೋ ಮಾತುಗಳು ಈಗ ಸದ್ಯ ಕೈ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಬಿ ನಾಗೇಂದ್ರ, KN ರಾಜಣ್ಣ ರಾಜೀನಾಮೆ ಪಡೆದಿದ್ದಂಥ ಕೈಪಡೆ ಬಿಜೆಪಿಯವರು ಸೆಳೆಯಬಹುದಾದಂಥ ವಾಲ್ಮೀಕಿ ಸಮುದಾಯಕ್ಕೆ ಮಣೆ ಹಾಕಿದ್ದಾರೆ. ಈಗ ಹಿಂದುಳಿದ ಸಮುದಾಯಕ್ಕೂ ಕೂಡ ಪ್ರಾತಿನಿಧ್ಯ ನೀಡಿದಂಥ ಸರ್ಕಾರ ಸಿದ್ದರಾಮಯ್ಯ ಕೆಳಗಿಳಿಸಿದ್ದಕ್ಕೆ ಕುರುಬರಿಗೆ 2 ಸ್ಥಾನವನ್ನು ನೀಡಲಾಗಿದೆ. ಇದೀಗ ಉಪ್ಪಾರ, ರಜಪೂತ್, ಮರಾಠ ಸಮುದಾಯಕ್ಕೂ ಕೂಡ ಅವಕಾಶವನ್ನು ನೀಡಲಾಗಿದೆ. ಮರಾಠ ಸಮುದಾಯದಿಂದ ಈಗಾಗಲೇ ಸಂತೋಷ್ ಲಾಡ್ ಅವರು ಕೂಡ ಸಚಿವರ ಪಟ್ಟಿಯಲ್ಲಿದ್ದಾರೆ. ಕೊಡವರ ಪೊನ್ನನ್ನಾಗೆ ವಿಧಾನಸಭೆಯ ಹುದ್ದೆ ನೀಡಲಾಗಿದೆ. ನೇಕಾರ ಸಮುದಾಯದ ಉಮಾಶ್ರೀ ಪರಿಷತ್ತಿನ ಉಪಸಭಾಪತಿ ಕೂಡ ಆಗಿದ್ದಾರೆ. ಸೊ ಅವರಿಗೆ ಸಚಿವ ಸ್ಥಾನ ನೀಡಬೇಕಾಗಿತ್ತು ಉಮಾಶ್ರೀ ಅವರಿಗೆ, ಆದರೆ ಅವರಿಗೆ ಉಪಸಭಾಪತಿ ಹುದ್ದೆಯನ್ನು ನೀಡಿರೋದಕ್ಕೆ ಈಗ ಸಿದ್ದರಾಮಯ್ಯನವ್ರಿಗೆ ಎಲ್ಲೋ ಒಂದು ಕಡೆ ಬೇಸರ. ಇನ್ನು ಬ್ರಾಹ್ಮಣನಿಲ್ಲದಂಥ ಸಂಪುಟವನ್ನು ನೋಡಿ ಸಾಕಷ್ಟು ಕೈಪಾಳ್ಯದಲ್ಲಿ ಈಗ ಚರ್ಚೆಗೆ ಗ್ರಾಸವಾಗಿದೆ. ಈ ಒಂದು ಬ್ರಾಹ್ಮಣ ಸಚಿವರಿಲ್ಲದಂಥ ಕಾರಣಕ್ಕೆ CM DKಶಿ ಸಂಪುಟ ಈಗ ಭಾರಿ ಬ್ರಾಹ್ಮಣ ಸಮುದಾಯಕ್ಕೆ ಸಿಗದಂಥ ಸಚಿವ ಸ್ಥಾನದ ಬಗ್ಗೆ ಈಗ ನಾಯಕರು ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವ ಸಂಪುಟದಿಂದ ಬ್ರಾಹ್ಮಣರನ್ನ ಹೊರಗಿಟ್ಟಂಥ DK ಹೀಗಾಗಿ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಬ್ರಾಹ್ಮಣ ಮಹಾಸಭಾ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ಪತ್ರವನ್ನು ಬರೆಯಲಾಗಿದ್ದು, ಕರ್ನಾಟಕ ಏಕೀಕರಣಕ್ಕೆ ಬ್ರಾಹ್ಮಣರ ಕೊಡುಗೆ ಏನು? ಹಾಗಾದರೆ ಅಪಾರ ಆಲೂರು ವೆಂಕಟರಾಯರು ನಿಸ್ವಾರ್ಥವಾಗಿ ದುಡಿದಿದ್ದಾರೆ. ಬ್ರಾಹ್ಮಣರು ಅಲ್ಲದೆ ಅನೇಕ ಬ್ರಾಹ್ಮಣರು ಸೇವೆ ಅಪಾರವಾದದ್ದು ಕಾಂಗ್ರೆಸ್ ಪಕ್ಷಕ್ಕೆ. ಆದರೆ DK ಸಂಪುಟದಲ್ಲಿ ಬ್ರಾಹ್ಮಣರಿಗೆ ಮಣೆ ಹಾಕಲಿಲ್ಲ ಯಾಕೆ, ಅವಕಾಶ ನೀಡಲಿಲ್ಲ ಯಾಕೆ ಅನ್ನೋದು ಸದ್ಯದ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮೊಟ್ಟ ಮೊದಲ ಬಾರಿಗೆ DK ಶಿವಕುಮಾರ್ ಅವರ ಈ ಒಂದು ಸಂಪುಟ ರಚನೆಯಲ್ಲಿ ಬ್ರಾಹ್ಮಣರಿಗೆ ಸ್ಥಾನನೇ ಇಲ್ಲ. ಸಚಿವ ಸಂಪುಟದಲ್ಲಿ ಬ್ರಾಹ್ಮಣರಿಲ್ಲದಿದ್ದಕ್ಕೆ ಆಶ್ಚರ್ಯ ಆಗಿದೆ. ಈಗ ಹಿಂದಿನ ಸರ್ಕಾರದಲ್ಲಿ ಒಬ್ಬರು ಬ್ರಾಹ್ಮಣರು ಸಚಿವರಾಗಿದ್ದರು, ಮುಂದೆ ಒಬ್ಬ ಬ್ರಾಹ್ಮಣನು ಸಚಿವ ಸಂಪುಟದಲ್ಲಿ ಇರಲ್ಲ. ಈ ಹಿಂದೆ ಕೆಲ ಹಿರಿಯರು ಆಡಿದ್ದ ಮಾತು ನಿಜವಾಗಿದೆ ಅನ್ನೋದು ಇಲ್ಲಿ ತಿಳಿದು ಬರ್ತಾ ಇದೆ. ಈಗ CM DKಶಿ ಅವರು ಇದಕ್ಕೆ ಅವಕಾಶ ಮಾಡಿಕೊಡಬೇಡಿ, ಕಾಂಗ್ರೆಸ್ ಬೆಳವಣಿಗೆಗೆ ಬ್ರಾಹ್ಮಣರು ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ, ಬ್ರಾಹ್ಮಣ ಸಮುದಾಯಕ್ಕೆ ಒಂದಾದರೂ ಸ್ಥಾನ ನೀಡಬೇಕಾಗಿತ್ತು ಅನ್ನೋದು ಸದ್ಯದ ಮನವಿಯಾಗಿದೆ. ಪತ್ರ ಬರೆದು CM DK ಶಿವಕುಮಾರ್ ಅವರಿಗೆ ಬ್ರಾಹ್ಮಣ ಸಮುದಾಯದವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹಾಗಾದರೆ 2028ಕ್ಕೆ ಬ್ರಾಹ್ಮಣರು ಯಾರು ಕೂಡ, ಬ್ರಾಹ್ಮಣ ಸಮುದಾಯದವರು ಯಾರು ಕೂಡ ಈ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಮತ ಹಾಕೋದಿಲ್ವಾ ಅನ್ನೋ ಚರ್ಚೆ ಕೂಡ ಈಗ ಸದ್ಯ ಎದ್ದಿರುವಂಥ ಪ್ರಶ್ನೆ. ಪಕ್ಕಾ ಚುನಾವಣೆ ಲೆಕ್ಕಾಚಾರ ಹಾಕಿನೇ ಸಂಪುಟವನ್ನು ರಚಿಸಿದ್ದಾರಾ ಕಾಂಗ್ರೆಸ್ನವರು? ಮತ್ತೆ ಕಾಂಗ್ರೆಸ್ ಸರ್ಕಾರ ತರೋ ಉಮೇದಿನಲ್ಲಿರುವಂಥ DK ಶಿವಕುಮಾರಿಗೆ ಹೊಡೆತ ಬೀಳುತ್ತಾ? ಲಿಂಗಾಯತ, ಒಕ್ಕಲಿಗ, ಮುಸ್ಲಿಂ ಪ್ರಾಬಲ್ಯ ಹೆಚ್ಚಾಗಿದೆ ಈ ಒಂದು ಸಂಪುಟದಲ್ಲಿ. ವೀರಶೈವ ಲಿಂಗಾಯತರು ನಮ್ಮ ಜತೆಗಿದ್ದಾರೆ ಎಂದು ಬಿಜೆಪಿ ನಂಬಿತ್ತು. ಹಲವು ಮತಕ್ಷೇತ್ರಗಳಲ್ಲಿ ವೀರಶೈವ ಲಿಂಗಾಯತರ ಪ್ರಭಾವ ಹೆಚ್ಚಾಗಿದೆ. ವೀರಶೈವ ಲಿಂಗಾಯತರನ್ನ ನಿರ್ಲಕ್ಷ್ಯ ಮಾಡದಂತ ಕಾಂಗ್ರೆಸ್ ನಾಯಕರು. ಹೆಚ್ಚಾನೆಚ್ಚು ಮೆಜಾರಿಟಿ ಪೀಪಲ್ಸ್ ಅಂದರೆ ಕರ್ನಾಟಕದಲ್ಲಿ ಲಿಂಗಾಯತರೆ. ಹೀಗಾಗಿ ಲಿಂಗಾಯತದ ದಾಳವನ್ನು ಉರುಳಿಸಿದ್ರ DK ಶಿವಕುಮಾರ್. JDSನಿಂದ ಒಕ್ಕಲಿಗ ಮತಗಳು ಸೆಳೆಯದಂತೆ ನಿಗಾ ವಹಿಸಿದ್ರು. ಒಂದು ಕಡೆ ರಾಮನಗರದಲ್ಲಿ 4 ಸ್ಥಾನಗಳಿದ್ರು, CM ಸೇರಿ 1 ಮಂತ್ರಿಗಿರಿ ನೀಡಲಾಗಿದೆ. JDS ಭದ್ರವಾಗಿರುವಂಥ ಮಂಡ್ಯಕ್ಕೂ 2 ಮಂತ್ರಿ ಸ್ಥಾನವನ್ನು ನೀಡಲಾಗಿದೆ. ಹಾಸನದಲ್ಲಿ ಗೌಡರ ಕುಟುಂಬಕ್ಕೆ ಸಡ್ಡು ಹೊಡೆಯಲು ತಂತ್ರವನ್ನು ಹೆಣೆದಿದ್ದಾರಾ? ಇವೆಲ್ಲ ತಂತ್ರವನ್ನು 2028 ಚುನಾವಣೆಗೆ ಗುರಿಯಾಗಿಸಿಕೊಂಡು ಈ ಲಿಂಗಾಯತ, ಒಕ್ಕಲಿಗ, ಮುಸ್ಲಿಂ ಪ್ರಾಬಲ್ಯ ಸಾಧಿಸಲಿಕ್ಕೆ DK ಶಿವಕುಮಾರ್ ಅವರು ಈ ರೀತಿ ಮಾಡಿದ್ರ? ಜಮೀರ್ ಅಹ್ಮದ್ ಖಾನ್ಗೆ ಮುಸ್ಲಿಂ ಸಮುದಾಯದಿಂದ ಮತ್ತೊಮ್ಮೆ ಮಂತ್ರಿಗಿರಿ ಕೊಟ್ಟರು. ದಾವಣಗೆರೆ ಪ್ರಕರಣ ಆದಾಗಿಂದ ಜಮೀರ್ ಅಹ್ಮದ್ಗೆ ಸಾಕಷ್ಟು ಶಾಕ್ಗಳು ಎದುರಾಗಿತ್ತು. ಇದರ ಮಧ್ಯೆ ಸಿದ್ದರಾಮಯ್ಯನವರು ಕೂಡ ಈ ಸಚಿವ ಸ್ಥಾನದಲ್ಲಿ ಅವರಿಗೆ ನೀಡಬೇಡಿ ಅನ್ನೋದನ್ನು ಹಲವು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಇದೆಲ್ಲದರ ಮಧ್ಯೆ DK ಶಿವಕುಮಾರ್ ಮತ್ತೆ ಜಮೀರ್ ಅಹ್ಮದ್ ಅವರವರಿಗೆ ಸಚಿವ ಸ್ಥಾನವನ್ನು ನೀಡಿದ್ದಾರೆ. ಮುಸ್ಲಿಂ ಮತಗಳು ಚದುರಿ ಹೋಗದಂತೆ ಕೆಲವೊಂದು ಕಡೆ ಸೇಫ್ ಝೋನ್ನಿಂದ ಈಗ DK ಶಿವಕುಮಾರ್ ಅವರು ಆಟವನ್ನು ಆಡಿದ್ದಾರೆ. ಇಲ್ಲಿ ವೀರಶೈವ ಲಿಂಗಾಯತರು ನಮ್ಮ ಜೊತೆಗಿದ್ದಾರೆ ಎಂದು ಬಿಜೆಪಿಯವರು ನಂಬಿದ್ರು. ಆದರೆ ಈಗ
ಹೆಚ್ಚಾನೆಚ್ಚು ಆದ್ಯತೆಯನ್ನು ಲಿಂಗಾಯತ ನಾಯಕರಿಗೆ ನೀಡಿದ್ದಾರೆ ಅನ್ನೋದು ಈಗ ಸದ್ಯ ಪ್ರಶ್ನೆ. ಕಾಂಗ್ರೆಸ್ನ ಮತ ಬ್ಯಾಂಕ್ ಆಗಿರುವಂಥ ಪರಿಶಿಷ್ಟ ಜಾತಿ, ಎಡಗೈ ಬೋವಿ ಲಂಬಾಣಿ, ವಾಲ್ಮೀಕಿ ಕ್ಷೇತ್ರಕ್ಕೆ ಹೆಚ್ಚಾನೆಚ್ಚು ಈಗ ಈ ಒಂದು ಸಚಿವ ಸಂಪುಟ ಪಟ್ಟಿಯಲ್ಲಿ ಮನ್ನಣೆ ನೀಡಲಾಗಿದೆ. ಸೊ ಇದಾಗಿತ್ತು ಈ ಹೊತ್ತಿನ ಟಾಪ್ ಸ್ಟೋರೀಸ್. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಸತ್ಯಾನ್ವೇಷಣೆಯ ಓಟದಲ್ಲಿ.